ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಕೊತ್ತೂರು ಮಂಜುನಾಥ್ ಮತ್ತು ವಿಧಾನ ಪರಿಷತ್ ಸದಸ್ಯರಾದ ಎಂಎಲ್ ಅನಿಲ್ ಕುಮಾರ್ ಸಮಾರಂಭದಲ್ಲಿ ಭಾಗವಹಿಸಿ ನಾರಾಯಣ ಗುರುಗಳಿಗೆ ಪುಷ್ಪ ನಮನ ಸಲ್ಲಿಸಿದರು. ಜೊತೆಗೆ ಅಧ್ಯಕ್ಷರು ನೀಡಿದ ಮನವಿಯಂತೆ ನಾರಾಯಣ ಗುರುಗಳ ಹೆಸರನ್ನ ರಸ್ತೆ ಹಾಗೂ ಉದ್ಯಾನವನಕ್ಕೆ ಇಡುವ ಬಗ್ಗೆ ಹಾಗೂ ಸಂಘಕ್ಕೆ ನಿವೇಶನ ನೀಡುವ ಬಗ್ಗೆ ಸ್ಪಂದಿಸಿ ಸಾಧ್ಯವಾದ ಮಟ್ಟಿಗೆ ಅದನ್ನು ಪೂರೈಸುತ್ತೀವಿ ಎಂದರು. ಉಪನ್ಯಾಸ ನೀಡಿದ ಡಾಕ್ಟರ್ ಮಮತೇಶ್ ಅವರು ಮಾತನಾಡಿ, ನಾರಾಯಣ ಗುರುಗಳ ಬಾಲ್ಯ, ಅವರ ಜೀವನ, ಅವರ ಹೋರಾಟ, ಬದುಕಿನ ಬಗ್ಗೆ ಪೂರ್ಣ ವಿವರವನ್ನ ನೀಡಿದ್ರು. ತಹಶೀಲ್ದಾರರಾದ ಸಿರಿನ್ ತಾಜ್ ರವರು ಮಾತನಾಡುತ್ತಾ, ನಾರಾಯಣ ಗುರುಗಳು ಹಾಕೊಟ್ಟ ಮಾರ್ಗದಲ್ಲಿ ನಾವು ನಡಿಬೇಕಿದೆ. ಆ ನಿಟ್ಟಿನಲ್ಲಿ ನಡೆದಾಗ ಮಾತ್ರ ನಮ್ಮ ಬದುಕು ಸುಂದರವಾಗೋಕೆ ಸಾಧ್ಯ ಎಂದರು. ತಳ ಸಮುದಾಯದ ಏಳಿಗೆಗಾಗಿ ದುಡಿದ ನಾರಾಯಣ ಗುರುಗಳ ನೆನಪು ತರುವಂತೆ ಜಿಲ್ಲೆಯ ಒಂದು ಉದ್ಯಾನವನಕ್ಕಾಗಿ, ಒಂದು ರಸ್ತೆಗಾಗ್ಲಿ, ವೃತ್ತಕ್ಕಾಗ್ಲಿ ಅವರ ಹೆಸರು ಇಡುವಂತೆ ಆಗ್ರಹಿಸುತ್ತೇನೆ ಅಂತ ಕೋಲಾರ ಜಿಲ್ಲಾ ಆರ್ಯ ಈಡಿಗ ಜನಾಂಗದ ಕೌಶಲ್ಯ ಅಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷ ಮಾಸ್ತಿ ಟಿಸಿ ರಮೇಶ್ ನುಡಿದರು. ಕನ್ನಡ ಸಂಸ್ಕೃತಿ ಇಲಾಖೆ, ಜಿಲ್ಲಾಡಳಿತ ಇವರ ಸಹಯೋಗದಲ್ಲಿ ಕೋಲಾರ ಜಿಲ್ಲಾ ಆರ್ಯ ಈಡಿಗ ಜನಾಂಗದ ಕೌಶಲ್ಯ ಅಭಿವೃದ್ಧಿ ಸಂಘದ ಸಹಭಾಗಿತ್ವದಲ್ಲಿ ಕೋಲಾರ ನಗರದ ಸುವರ್ಣ ಕನ್ನಡ ಭವನದಲ್ಲಿ ಆಯೋಜಿಸಿದ್ದ ಬ್ರಹ್ಮಶ್ರೀ ನಾರಾಯಣ ಗುರುಗಳ 170ನೇ ಜಯಂತಿ ಆಚರಣೆ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಿದ್ದರು. ನಮಸ್ಕಾರ. ನನ್ನ ಫ್ರೆಂಡ್ ಅವರು ಪ್ರಶಾಂತ್ ಪುಟ್ಟಿ ಇರ್ತಿದ್ದಾರೆ ಮನೆಯಲ್ಲಿ ಒಂದು ಅವರ ಅಪ್ಪ ಹೆಸರು ಬಂದ್ಬಿಟ್ಟು ನಾರಾಯಣ. ಪ್ರಶಾಂತ್ ಅವ್ರ ಅಪ್ಪ ಇದೆಯಲ್ಲ, ಅವ್ರ ಅಪ್ಪ ಹೆಸರು ಬಂದ್ಬಿಟ್ಟು ನಾರಾಯಣ. ಏನು ಕನ್ನಡ ಹೆಸರು ನಾರಾಯಣ ಇಲ್ಲ, ನಮ್ಮ ತಾತ ಇದ್ದಾರೆ ನಾರಾಯಣ. ಅವರು ಪ್ರಶಾಂತ್ ಈ ಫ್ಯಾಮಿಲಿ ನಮಗೆ ಭಾಗಿಯಾಗಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಪೂರ್ವವಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಒಮ್ಮೆ ಜೋರಾದ ಚಪ್ಪಾಳೆ ಸಿಗುವುದ ಸಾಹಿತ್ಯ ಒಂದು ಕೆಲಸ ದೊಡ್ಡ ಚಪ್ಪಾಳೆಯೊಂದಿಗೆ ಕಾರ್ಯಕ್ರಮದಲ್ಲಿ ನಾರಾಯಣ ಗುರುಗಳ ಹೆಸರಿರುವಂತಹ ಯಾವುದೇ ರಸ್ತೆ ಆಗಲಿ ಅಥವಾ ಇದಾಗಿ ಎಲ್ಲೂ ಇಲ್ಲ. ಇಡೀ ನಮ್ಮ ಜಿಲ್ಲೆಯಲ್ಲಿ ಒಂದು ಸ್ಥಳ ಆಗಲಿ ಅಥವಾ ಒಂದು ರಸ್ತೆಗೆ ಹೆಸರಿರುವಂಥದ್ದು ಉಂಟಾಗಲಿ ಅಥವಾ ಎಲ್ಲಾದರೂ ಒಂದು ನಾರಾಯಣ ಗುರುಗಳ ಒಂದು ಪ್ರತಿಮೆಗೆ ಜಾಗ ಆಗಲಿ ಬೇಕು ಅನ್ನೋದು ಅಧ್ಯಕ್ಷರ ಆಲೋಚನೆ. ಅದಕ್ಕೆ ತಮ್ಮ ಕಡೆಯಿಂದ ಒಂದಷ್ಟು ಈ ಕಡೆ ನೋಡಿ ಸರ್. ಸೂತ್ರಗಳ ಪಾಲಿನ ಶಿವ ಅಂತ ಕರೀತಾರೆ ನಾರಾಯಣರು. ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು, ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಜಿ ಕೊತ್ತೂರು ಮಂಜಣ್ಣ ಅವರು ಆಗಮಿಸಿದ್ದಾರೆ. ಹಾಗೆ ನಮ್ಮ ಅನಿಲ್ ಅಣ್ಣವರು ಕೂಡ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ತಂಡದ ವತಿಯಿಂದ ಹಾಗೂ ಇಲಾಖೆ ವತಿಯಿಂದ ಸ್ವಾಗತ ನಮಿಸ್ತಾ ಇದ್ದೀವಿ.